ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನಗೆ ತುಂಬಾ ಸುಸ್ತಾಗ್ತಾಯಿದೆ ಫ್ರೆಂಡ್ಸ್. ಹುಷಾರಿಲ್ಲ, ತಲೆಯೆಲ್ಲ ಭಾರ ನೋವ್ತಿದೆ, ಜ್ವರ ಆಗ್ತಾಯಿಲ್ಲ. ಬಟ್ ಕೆಲಸ ಮಾಡಲೇಬೇಕಲ್ಲ, ವಿಧಿ ಇಲ್ಲ. ಸೊ ಬನ್ನಿ ನೋಡೋಣ. ನೋಡಿ, ನಾನು ಒಂದಿನ ಹುಷಾರು ತಪ್ಪಿ ಮಲಗಿದ್ದಕ್ಕೆ ನನ್ನ ಮನೆ ಸ್ಥಿತಿ ನೋಡಿ ಹೇಗೆ ಇಟ್ಟಾಡ್ತಿದೆ ಅಂತ. ನನ್ನ ಹಸ್ಬೆಂಡ್ ನೈಟು ಅವಲಕ್ಕಿ ಮಾಡ್ಕೊಂಡಿದ್ದಾರೆ, ತಿಂದ್ಬಿಟ್ಟು ಅದನ್ನು ಓಪನ್ ಮಾಡೇ ಇಟ್ಟಿದ್ದಾರೆ, ಮುಚ್ಚಿಲ್ಲ. ಅಲ್ಲಿ ಅನ್ನನ ಕ್ಲೋಸ್ ಮಾಡಿಲ್ಲ, ಹಾಗೇ ಬಿಟ್ಟಿದ್ದಾರೆ. ಈ ಕಡೆ ನೀರು ಕಾಯಿಸಿದ್ದಾರೆ, ಅದನ್ನು ಮುಚ್ಚಿಲ್ಲ, ಅದು ಹಾಗೇ ಬಿಟ್ಟಿದ್ದಾರೆ. ಮಗನಿಗೆ ಮಾವಿನಕಾಯಿ ಕಟ್ ಮಾಡಿಕೊಟ್ಟಿದ್ದಾರೆ, ಅದು ಹಾಗೇ ಇಟ್ಟಾಡ್ತಿದೆ. ನೋಡಿ ನನ್ನ ಅಡುಗೆ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್. ನಾನು ಒಂದಿನ ಹುಷಾರು ತಪ್ಪಿದ್ದಕ್ಕೆ ಹೇಗೆಲ್ಲ ಇದೆ ನನ್ನ ಅಡುಗೆ ಮನೆ ಅಂತ. ಸೊ ನೋಡಿ ನನ್ನ ಹಾಲ್ ಪರಿಸ್ಥಿತಿ ಹೇಗೆ ಇಟ್ಟಾಡ್ತಿದೆ ಅಂತ ನೋಡಿ. ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದೆ. ಸೊ ಇವೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನಗೆ ಗೊತ್ತು ನನ್ನ ಕಷ್ಟ ಏನಂತ. ಆಗ್ತಿಲ್ಲ, ಮತ್ತು ಬೇರೆ ವಿಧಿ ಇಲ್ಲ, ನಾನೇ ಮಾಡಬೇಕು. ಸೊ ಅವರು ಸ್ನಾನ ಮಾಡಿ ದೀಪ ಹಚ್ಚಿ ಹೋಗಿದ್ದಾರೆ. ಸೊ ನೋಡಿ, ಗ್ಯಾಸ್ ಒಲೆ ಮೇಲೆಲ್ಲ ಚೆಲ್ಲಿ ಹೋಗಿದ್ದಾರೆ. ಸೊ ಇವಾಗ ಅದನ್ನೆಲ್ಲ ನಾನೇ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಅಡುಗೆ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಯಾರೆಲ್ಲ ನನ್ನ ಥರ ಕಷ್ಟಪಡ್ತಾಯಿದ್ದೀರಾ ಒಂದು ಸಲ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ಹೌಸ್ ವೈಫೇ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಮಗೆ ಹುಷಾರಿಲ್ದಿದ್ದಾಗ ಇಂಥ ಟೈಮಲ್ಲಾದರೂ ನಮಗೆ ಹೆಲ್ಪ್ ಮಾಡಬೇಕು ಅಲ್ವಾ. ಹಸ್ಬೆಂಡ್ ಆದವರು ಮಾಡಿಲ್ಲ ಅಂತ ಹೇಳಿದರೆ ಹೇಗಿರುತ್ತೆ ಹೇಳಿ ನಮ್ಮ ಪರಿಸ್ಥಿತಿ. ಹುಷಾರಿಲ್ಲ ಅಂತ ಅಂದರೂ ಕೂಡ ನಾವೇ ಬಂದು ನಮ್ಮ ಕೆಲಸನ ಮಾಡಿ ನಾವೇ ಅಡುಗೆ ಮಾಡಿ ತಿನ್ನಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಯಾರು ಅನುಭವಿಸ್ತಿರ್ತೀರ ಕಷ್ಟ ಅವ್ರಿಗೇ ಅದು ಅರ್ಥ ಆಗೋದು. ನನಗೆ ಆಗ್ತಿಲ್ಲ ಮಾಡೋದಕ್ಕೆ, ಆದರೆ ಏನು ಮಾಡೋದು, ಮಕ್ಕಳಿದ್ದಾರೆ ಮನೇಲಿ, ಅವ್ರಿಗೆ ಅಡುಗೆ ಮಾಡಿ ಹಾಕಲೇಬೇಕಲ್ಲ. ನನ್ನ ಮಗ ಹೋಗಿ ಮಮ್ಮಿ ರೆಸ್ಟ್ ಮನ್ಕೊ ಅಂತ ಹೇಳ್ತಾನೆ. ನಾನು ರೆಸ್ಟ್ ತೊಗೊಂಡ್ಬಿಟ್ರೆ ಅವ್ರಿಗೆ ಅಡುಗೆ ಮಾಡೋಕ್ಕೋರು ಯಾರು ಹೇಳಿ ಫ್ರೆಂಡ್ಸ್. ಹಾಗಾಗಿ ನನಗೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಎದ್ದು ಬಂದು ಮಾಡ್ತಾಯಿದ್ದೀನಿ. ಸೊ ಸಮ್ಮರ್ ಬೇರೆ ನನಗೆ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಇದನ್ನು ಕಿಚನಲ್ಲಿ ಒಂದು ಮಿನಿ ಏರ್ ಕೂಲರ್ನ ತಂದಿಟ್ಕೊಂಡಿದ್ದೀನಿ. ಸೊ ಅದಿರೋದ್ರಿಂದ ಎಷ್ಟೋ ಪರವಾಗಿಲ್ಲ ನನಗೆ. ಇಲ್ಲ ಅಂದರೆ ನನಗೆ ನಿಂತ್ಕೊಳ್ಳೋಕ್ಕೆ ಕೂಡ ಆಗ್ತಾಯಿರಲಿಲ್ಲ ಆ ಸೆಕೆನಲ್ಲಿ. ಸೊ ಹಾಗೋ ಹೀಗೋ ಸಾಂಬಾರನ್ನ ಮಾಡಿದ್ದೀನಿ. ಸೊ ಫೈನಲಾಗಿ ಇವಾಗ ಒಗ್ಗರಣೆ ಟಚಪ್ ಕೊಡಬೇಕಿದೆ. ಸೊ ನಾನು ಪ್ರತಿಯೊಂದು ಹೆಂಗಸು ಏನು ಬಯಸೋದಿಲ್ಲ ಫ್ರೆಂಡ್ಸ್, ಒಂದು ಇಡೀ ಪ್ರೀತಿ ಅಷ್ಟೇ ಬಯಸೋದು ಗಂಡನಿಂದ. ಬೇರೆ ಟೈಮಲ್ಲಿ ಬೇಡ, ಹುಷಾರಿಲ್ಲದಾಗ ಅಟ್ಲೀಸ್ಟ್ ಆ ಟೈಮಲ್ಲಾದರೂ ಕಾಳಜಿಯಿಂದ ನೋಡಿಕೊಂಡ್ರೆ ಆಕೆಗೆ ಎಷ್ಟೋ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಇವತ್ತು ಕಾರ್ಮಿಕರ ದಿನಾಚರಣೆ ಅಂತೆ. ಎಲ್ಲ ಕಾರ್ಮಿಕರಿಗೂ ವರ್ಷ ಪೂರ್ತಿ ಕೆಲಸ ಮಾಡ್ತೀರಾ, ಇವತ್ತೊಂದಿನ ರಜೆ ತಗೊಳ್ಳಿ ಅಂತ ರಜೆ ಘೋಷಣೆ ಮಾಡಿದ್ದಾರೆ. ಆದರೆ ನಮ್ಮಂಥ ಹೌಸ್ ವೈಫ್ಗೆ 365 ದಿನ ಕೆಲಸ ಮಾಡಿದ್ರೂ ಕೂಡ ನಮಗೆ ಯಾವುದೇ ರೀತಿ ರಜೆ ಇಲ್ಲ. ಬಿಟ್ಟು ಚಾಕರಿ ಮಾಡ್ತಾನೇ ಬಂದಿದ್ದೀವಿ ಸದಾ. ಆದರೂ ನಮಗೆ 5 ಪೈಸೆ ಬೆಲೆ ಕೂಡ ಸಿಗೋದಿಲ್ಲ. ಸೊ ಯಾರೆಲ್ಲ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನನಗಂತಲೂ ಒಂದೊಂದು ಸಲ ಅನಿಸ್ಬಿಡುತ್ತೆ ಈ ಹುಷಾರಿಲ್ಲದಾಗ ಯಾಕಪ್ಪ ಬೇಕು ಈ ಹೆಣ್ಜನ್ಮ ಅಂತ. ಅಥವಾ ಯಾರಾದರೂ ಒಂದು ಹೆಣ್ಮಗು ಇದ್ದಿದ್ರಾದರೂ ಎಷ್ಟೋ ಚೆನ್ನಾಗಿರ್ತಿತ್ತು ಅಲ್ವಾ ಅನಿಸುತ್ತೆ. ಅದು ಅಮ್ಮನ ಕಷ್ಟನ ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡ್ತಿತ್ತೋ ಏನೋ ಅಂತ ಅನಿಸುತ್ತೆ. ನನಗೆ ಇರೋದು 2 ಗಂಡು ಮಕ್ಕಳೇ, ಅವ್ರಿಗೆ ನನ್ನ ಕಷ್ಟ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಕೊನೆಗೆ ಹೀಗೆ ಮಾಡಿ ಅಡುಗೆನ ಮಾಡಿ ಇವಾಗ ಊಟ ಮಾಡೋಣ ಅಂತ ಬಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.